ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿರುವುದು ಸಾಬೀತುಪಡಿಸಿದರೆ ನನ್ನ ಸಂಪೂರ್ಣ ಆಸ್ತಿಯನ್ನು ಸರ್ಕಾರಕ್ಕೆ ಕೊಡ್ತೇನೆ. ಶಾಸಕ ಸುಬ್ಬಾರೆಡ್ಡಿ ಅವರು ಸವಾಲು ಹಾಕಿದ್ದಾರೆ. ನಾನಾಗ್ಲಿ ನಮ್ಮ ಕುಟುಂಬಸ್ಥರಾಗ್ಲಿ ವಿದೇಶಗಳಲ್ಲಿ ₹1 ಬಂಡವಾಳ ಹೂಡಿಕೆ ಮಾಡಿದ್ದೇ ಆದಲ್ಲಿ ಅದೇ ಏನು ಆರೋಪ ಮಾಡಿದ್ರಲ್ಲ ಫಸ್ಟ್ ಸಾಬೀತುಪಡಿಸಲಿ, ನನ್ನ ಸಂಪೂರ್ಣ ಆಸ್ತಿ ಪಾಸ್ತಿಯನ್ನು ಸರ್ಕಾರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಒಂದು ಸ್ಪಷ್ಟನೆ ನೀಡಿದ್ದಾರೆ. ಪಟ್ಟಣದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಜುಲೈ 10ರಂದು ಜಾರಿ ನಿರ್ದೇಶನಾಲಯ ಇಲಾಖೆಯು ನನ್ನ ಮನೆ ಮೇಲೆ, ಕಚೇರಿ ಮೇಲೆ, ಭಾವ ಮೈದಾನ ಮೇಲೆ ನನ್ನ ಹಣದ ವ್ಯವಹಾರ ನೋಡಿಕೊಳ್ಳುವಂತಹ ಅಕೌಂಟೆಂಟ್ ಅವರ ಮನೆಗಳಲ್ಲಿ ದಾಳಿ ನಡೆಸಿದೆ. ದಾಳಿ ಸಂದರ್ಭದಲ್ಲಿ ನನ್ನ ಹಣಕಾಸಿನ ವ್ಯವಹಾರವಾಗಲಿ ವಿದೇಶಿ ಹಣಕಾಸಿನ ವ್ಯವಹಾರಗಳಲ್ಲಿ ಕಾನೂನು ಬಾಹಿರ ದಾಖಲೆಗಳು ಸಿಗಲಿಲ್ಲ. ಕಳೆದ ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿ ನನ್ನ ಆಸ್ತಿಪಾಸ್ತಿಗಳ ಚುನಾವಣಾ ಘೋಷಣಾ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿಲ್ಲ ಅಂತ ಹೇಳಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅದನ್ನ ಜಾರಿ ನಿರ್ದೇಶನಾಲಯ ಇಲಾಖೆಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಡಿ ಅವರು ಬೆಳಗ್ಗೆನೆ 6 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯವರೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ಇಡೀ ಅಧಿಕಾರಿಗಳು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ನಾನು ಸಮಂಜಸವಾಗಿ ಉತ್ತರವನ್ನ ಕೊಟ್ಟಿದ್ದೇನೆ. ಇದೇ ತಿಂಗಳ 14ರಂದು ಇಡಿ ಕಚೇರಿಗೆ ಬರಬೇಕು ಅಂತ ಹೇಳಿದ್ರು. ಆಯ್ತು ಹೋಗ್ತೀನಿ ಅಂತ ಕೂಡ ಹೇಳಿದ್ದೇನೆ. ಇದೇ ಸಂದರ್ಭದಲ್ಲಿ ನಾನು ವಿದೇಶದಲ್ಲಿ ವಿನಿಮಯ ಮಾಡಿದ್ರೆ ನನ್ನ ಸಂಪೂರ್ಣ ಆಸ್ತಿ ಪಾಸ್ತಿಯನ್ನು ಸರ್ಕಾರಕ್ಕೆ ಬರೆದು ಕೊಟ್ಬಿಡ್ತೀನಿ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ದಾಳಿಯ ಹಿಂದೆ ಬಿಜೆಪಿಯವರು ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಒಂದು ವೇಳೆ ಯಾರ ಬಗ್ಗೆ ಆರೋಪ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನು ಇಟ್ಕೊಂಡು ಮಾತನಾಡಬೇಕು. ಸುಮ್ಮನೆ ಕುಲಂಕುಷವಾಗಿ ಏನೇನೋ ಮಾತನಾಡೋದಲ್ಲ. ಯಾರ ಮೇಲೂ ಸುಮ್ಮನೆ ಯಾರ ವಿರುದ್ಧವೂ ಆರೋಪ ಮಾಡಲ್ಲ. ನನ್ನ ಮೇಲೆ ನಡೆದಂತಹ ದಾಳಿಯ ಬಗ್ಗೆ ಕೈ ಮುಖಂಡರು ಕಾರ್ಯಕರ್ತರು ಆತಂಕ ಪಡುವಂತಹ ಅಗತ್ಯವಿಲ್ಲ. ನನ್ನ ಕಾರ್ಯಕರ್ತರೇ ನನಗೆ ಶ್ರೀರಕ್ಷೆ ಇದ್ದಂಗೆ. ನಿಮ್ಮ ಶಾಸಕರು ಯಾವತ್ತೂ ಕಾನೂನು ಬಾಹಿರ ಹಣದ ವ್ಯವಹಾರ ಮಾಡಲ್ಲ, ನಿಮ್ಮ ನಂಬಿಕೆಗೆ ಧಕ್ಕೆ ತರುವ ಯಾವುದೇ ಕೆಲಸ ಮಾಡಲ್ಲ ಅಂತ ಹೇಳಿ ಮುಖಂಡರಿಗೆ ಮನವಿ ಮಾಡಿದ್ದಾರೆ. ಇಡಿ ದಾಳಿಯ ಬಗ್ಗೆ ಆತಂಕಗೊಂಡಿದ್ದಂತಹ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಶಾಸಕರ ಗೃಹ ಕಚೇರಿಗೆ ಬಂದು ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಎದೆಗುಂದಬೇಡಿ ಅಂತ ಹೇಳಿ ಧೈರ್ಯವನ್ನ ಹೇಳಿದ್ದೂ ಉಂಟು. ಇದಕ್ಕೂ ಮುನ್ನ ಶಾಸಕ ಸುಬ್ಬಾರೆಡ್ಡಿ ಅವರು ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಶ್ ಮಹೇಶ್ ಪುತ್ರಿ, ಪುರಸಭೆ ಅಧ್ಯಕ್ಷೆ ಎ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಹಾಗೆ ಜಿಬಿ ರಮೇಶ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಿಡಿಪಿಒ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಎಚ್.ಎಸ್. ನರೇಂದ್ರ, ಗುಡಿಬಂಡೆ ಆದಿರೆಡ್ಡಿ, ಮುಖಂಡರಾದಂತಹ ಎಸ್.ಎಸ್. ರಮೇಶ್ ಬಾಬು, ಮಂಜುನಾಥ್ ರೆಡ್ಡಿ, ಎ.ವಿ. ಪೂಜಪ್ಪ, ರಘುನಾಥ್ ರೆಡ್ಡಿ, ವಕೀಲ ಚಂದ್ರಶೇಖರ್ ರೆಡ್ಡಿ, ರಾಮನಾಥ್, ಪಿ.ಆರ್. ಚಲಂ, ಶಿವರಾಮರೆಡ್ಡಿ, ಪ್ರಭಾಕರ್ ರೆಡ್ಡಿ, ಸುಮಂಗಳಮ್ಮ ಹಾಗೆ ನಾಸಿರಾ ಬೇಗಂ, ಬೇಬಿ ಜಾನ್ ಸೇರಿದಂತೆ ನೂರಾರು ಮುಖಂಡರು ಹಾಜರಾಗಿದ್ರು. ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡ್ದಾಗ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳನ್ನು ತಗೊಂಡು 14ನೇ ತಾರೀಕು ಇಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP-ಅವ್ರು ಮಾಡಿಸಿದ್ರು, ಇನ್ನೊಬ್ಬರು ಮಾಡಿ ನಾನು ಹೇಳಲ್ಲ. ಅದೊಂದು ಇಡಿ ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿರೋದ್ರಿಂದ ನಾನು ಸತ್ಯನಾಗಿದ್ದರೆ ನಾನು ಸತ್ಯನಾಗಿ ಹೊರಗಡೆ ಬರ್ತೀನಿ. ನಾನಂತ ಇಡಿಗಾಗಲಿ ಯಾವುದಕ್ಕಾಗಲಿ ನಾನಂತ ಹಿಂದಿರೋ ಪ್ರಶ್ನೆ ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಸಿದ್ಧನಿರ್ತೀನಿ. ಬಟ್ ಆದರೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಈ ಇಡಿ ಮತ್ತು ಐಡಿ ಅವರನ್ನೆಲ್ಲ. ಅದನ್ನು ನೀವು ನೋಡ್ತಾ ಇದ್ದೀರಿ ಮಾಧ್ಯಮ, ನೀವು ಹೇಳ್ಬೇಕು. ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ಕೆ ಬರಲ್ಲ. ಅವ್ರ ಡ್ಯೂಟಿ ಅದು, ಮಾಡಲಿ ಬಿಡಿ. ಯಾಕೆ ಎದುರಬೇಕು? ನಾನು ಸತ್ಯವಂತ ನಾನು ಯಾಕೆ ಎದುರಬೇಕು?
ನನ್ನೇ ಫಾಲ್ಟ್ ಇದ್ದರೆ ಎದುರ್ತೀನಪ್ಪ. ನನ್ನೇ ಬೇರೆ ಸ್ಟೇಟ್ ಬೇರೆ ಕಂಟ್ರಿಗಳಲ್ಲಿ ಆಸ್ತಿ ಇದ್ದಿದ್ದೆ ನಾನು ಬೆದರಿ ಬಿಟ್ಟು ಇವತ್ತು ಇಲ್ಲಿಗೂ ಬರ್ತಾ ಇಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ. ನನಗಂಥ ಅವಶ್ಯಕತೆ ಇಲ್ಲ. ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ. ಅವ್ರ MLA ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಬಗ್ಗಿಲ್ಲ ಅಂತೇಳಿ ನನಗೆ ಒಂದು ಸರ್, ಈಗ ಸದ್ಯಕ್ಕೆ ಅವ್ರ ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ. ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ನನ್ನ ಹತ್ರ ಮಾಹಿತಿ ಇರಬೇಕು, ದಾಖಲೆ ಇರಬೇಕು. ನಾನು ಮಾಧ್ಯಮಕ್ಕೆ ಮಾತನಾಡ್ತೀನಿ. ಸುಮ್ಮನೆ ಮಾತನಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಕೆಲಸ ನಂದಲ್ಲ. ನನಗೆ ಗೊತ್ತಿರೋ ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ. ನಾನು ಅವ್ರ ಹತ್ರಕ್ಕೆ ಕರೆದಾಗ ಸಮನ್ಸ್ ಕೊಡ್ತಾರೆ, ಹೋದಾಗ ಆಗ ಗೊತ್ತಾಗುತ್ತೆ ನನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ, ಬೇಕಂತಲೇ ಮಾಡಿದ್ದಾರಾ, ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದ್ದಕ್ಕೆ ಮಾಡಿದ್ದಾರಾ, ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಅಂಥ ಸಮಯ ಬಂದಾಗ, ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗ್ಲೂ ಮಾಧ್ಯಮವನ್ನು ಕರೆಸಿ ನನಗಾಗಿರೋ ನೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸರ್, ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನ್ ಸಂದೇಶ? ಯಾಕಂತಂದ್ರೆ ನಮ್ಮ ವಿಧಾನಸಭಾ ಸರ್, ನಾನು ನಮ್ಮ ನಿಷ್ಠಾವಂತ ಕಾರ್ಯಕ್ಕೆ ಇಷ್ಟ ಹೇಳೋದು, ನಿಮ್ಮ MLA ಇರೋ ತನಕ ನೀವ್ಯಾವತ್ತು ಅಂಜೋ ಕೆಲಸನೇ ಮಾಡಬಾರ್ದು. ಯಾಕಂದರೆ ನಿಮ್ಮ MLA ಯಾವತ್ತು ನಿಯತ್ತಾಗಿರ್ತಾನೆ. ಪ್ರಾಣ ಹೋದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತರಿಗೆ. ಸರ್, ವಿದೇಶಿಗ ಸದಾ ಜನಗಳ ಮಧ್ಯೆ ಇದ್ದಂಥ ತಾವು ಸುಮಾರು 22 ಗಂಟೆಗಳ ಕಾಲ ED ಅಧಿಕಾರಿಗಳ ಜೊತೆ ಇದ್ದೆ. ಹೇಗಿನಿಸ್ತು ವಿಭಿನ್ನವಾದಂಥ ಅನುಭವ? ಈಗ ED ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ. ಎಲ್ಲರಿಗೂ ಆಗುತ್ತೆ, ನನಗೂ ಆಗಿದೆ. ಬೆಳಗ್ಗೆಯಿಂದ ಬೆಳಗ್ಗೆ 6:30 ಬಂದವರು ರಾತ್ರಿ 4:30 ತನಕ ಇದ್ದರು. ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು, ಈ ಪ್ರಶ್ನೆಗಳಿಗೆ ಸ್ವಲ್ಪ ಇದು ಸುಮುರ್ಸಾಗುತ್ತೆ. ಆದರೂ ನಾನು ಯಾವುದೇ ಕಾರಣದಿಂದ ಅದನ್ನೇನು ಹಚ್ಕೊಳ್ದೆ ನಿಯತ್ತವಾಗಿ ಅವ್ರಿಗೆ ಮಾತನಾಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ. ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ. ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇದು ಸ್ಮೂರ್ತ ಆಗುತ್ತೆ. ED ತನಿಖೆಯಿಂದ ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ, ತಮಗೇನು ಅನ್ನಿಸ್ತು? ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನೋ. ನನ್ನೇನು ಸಾಯಂಕಾಲ 7-8 ಗಂಟೆ ತನಕ ನಾನು ಆಮಾರ್ ಲೀವಿಂಗಲ್ಲಿ ನಾನು ಇದ್ದೆ. ಒಂದು 7 ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು. ಅವ್ರಿಗೇನಿದ್ರು ಮೇಯ್ನ್ ಉದ್ದೇಶ ನನ್ನ ಫಾರಿನ್ನಲ್ಲಿ ಅಸೆಟ್ಸ್ ಇದೆ ಅಂತ, ನಾನು ಇಲ್ಲ ಅಂತ. ನಾನೊಂದು ಕೊನೆದಾಗ ಅವ್ರಿಗೆ ಚಾಲೆಂಜೇ ಮಾಡಿದೆ, ಅಕಸ್ಮಾತ್ ಫಾರಿನಲ್ಲಿ ₹1 ಇನ್ವೆಸ್ಟ್ಮೆಂಟ್ ನಂದಿದ್ದರು ಎಂಟೈರ್ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ವರ್ಣಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ, ಮತದಾರರಿಗೆ ನಿಮ್ಮ ಒಂದು, ನಾನು ಇವತ್ತು ಯಾವುದೋ ಮೀಡಿಯಾದಲ್ಲಿ ನಡೆದ ಸಂಯುಕ್ತ ಕರ್ನಾಟಕದಲ್ಲ ಕನ್ನಡಪ್ರಭದಲ್ಲೂ ಗೊತ್ತಿಲ್ಲ, ಸುಬ್ಬಾರೆಡ್ಡಿಗೆ ಸಚಿನ್ ಆಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಹೇಳ್ತಾರೆ. ಸಂಯುಕ್ತ ಕರ್ನಾಟಕದಲ್ಲಿ ಯಾವುದ್ರಲ್ಲ ಹಾಕಿದ್ದಾರೆ ನೋಡಿದ್ರೆ. ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನಾವೇನಾದ್ರೂ ಅಕಸ್ಮಾತ್ ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ. ಆರೋಪಗಳು 100 ಮಾಡ್ಬೋದು. ನಂದಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ. ಒಬ್ಬನು ಮೋಸ ಮಾಡೋಂಥ ಕೆಲಸ ಮಾಡಲ್ಲ. ನನ್ನ ಕೆಲಸ ನನ್ನ ಜನರಿಗೋಸ್ಕರ ಇರುತ್ತೆ. ಸರ್, ಈಗ ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಹೈಕಮಾಂಡ್ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಬೆಳಗ್ಗೆನೆ ಫೋನಲ್ಲಿ ನನ್ನ ಫೋನ್ ಇಲ್ಲ ಅಂದ್ರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತನಾಡ್ಸಿದ್ದಾರೆ. ಪಕ್ಷ ನಿಮ್ಮ ಜೊತೆಯಲ್ಲಿರ್ತೇನೆ, ನಾವು ನಿನ್ನ ಜೊತೆಲಿ ಎದುಗುಂದು ಬೇಡ, ಏನಿದ್ದು ನೀನು ಅವ್ರು ಏನೇ ವಿಚಾರಕ್ಕೆ ಹೋಗಿ ಎದುರಿಸು, ಏನೋ ಇದ್ದಾಗ ನಮ್ಮ ಗಮನಕ್ಕೆ ತನ್ನಿ ಅಂತ ಅಂದರೆ ನನಗೆ ಬೆನ್ನೆಲುಬಾಗಿ ನನ್ನ ಪಕ್ಷ ಇದೆ. MLA ಇಲ್ಲ